ಜಿಲ್ಲೆಗೂ ಕೂಡ ವರುಣಾಘಾತ. ವಡಗೇರಾದ ಕೋನಾಲ ಗ್ರಾಮ ಜಲಾವೃತವಾಗಿದೆ. ಮಳೆ ನೀರು ನುಗ್ಗಿ ಕೆರೆಯಂತಾಗಿದೆ. ಬಡಾವಣೆಗಳಲ್ಲೆಲ್ಲ ನೀರು ನುಗ್ಗಿ ಜನ ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ವಡಗೇರಾದ ಕೋನಾಲ ಗ್ರಾಮ ಜಲಾವೃತವಾಗಿದೆ. ನಡುಗಡ್ಡೆ ಅಂತಾದಂತ ಗ್ರಾಮಗಳನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆ ಮಳೆ ನೀರು ನುಗ್ಗಿ ಕೆರೆಯಂತಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಗೋನಾಲ ಗ್ರಾಮ ಜಲಾವೃತವಾಗಿದೆ. ವಡಗೇರಾದ ಗೋನಾಲ ಗ್ರಾಮ. ಯಾದಗಿರಿಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಇದು ಯಾದಗಿರಿಯಲ್ಲಿ ಗ್ರಾಮ ಜಲಾವೃತವಾಗಿದೆ. ಕೆರೆಯಂತಾದ ಬಡಾವಣೆ ಒಳಗಡೆ ನೀರು ತುಂಬಿಕೊಂಡಿದ್ರೆ ಅದನ್ನ ಬಕೆಟ್ ನಲ್ಲಿ ಎಲ್ಲ ಹೊರಗಡೆ ಹಾಕ್ತಾ ಇರುವಂತಹ ದೃಶ್ಯ. ಚಿಕ್ಕ ಮಕ್ಕಳೆಲ್ಲ ಓಡಾಡ್ತಿರೋದು. ನಿನ್ನೆ ಸುರಿದಂತ ಮಳೆ ತಂದಿರುವಂತ ಅವಾಂತರ ಇದು. ಕೆರೆಯಂತಾಗಿದೆ ಬಡಾವಣೆ. ಗ್ರಾಮ ಜಲಾವೃತವಾಗಿದೆ. ಬಿಟ್ಟು ಬಿಡದೆ ಮಳೆ ಬರ್ತಾನೆ ಇದೆ. ದುತ್ತಂತ ಹೇಳಿ ಮಳೆ ಬಂದ್ರಿಂದಾಗಿ ಜನ ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ದಾರೆ. ಮಳೆ ನೀರಿನಲ್ಲಿ ಜನ ನಿದ್ದೆ ಮಾಡದೆ ಎಷ್ಟು ಬೇಗ ಮಳೆ ಕಡಿಮೆ ಆಗುತ್ತಂತ ಹೇಳಿ ನೋಡ್ತಾ ಇದ್ರು. ಈಗ ಬೆಳಿಗ್ಗೆ ಕೊಂಚ ವಿರಾಮ ಕೊಟ್ಟಿದೆ ಮಳೆ. ಆದ್ರೂ ಕೂಡ ಮಳೆ ನಿರಂತರವಾಗಿ ಸುರಿಯುವಂತ ಮುನ್ಸೂಚನೆಯೂ ಕೂಡ ಇದೆ. ಹೀಗಾಗಿ ಜನ ಅಂತೂ ಆತಂಕದಲ್ಲಿದ್ದಾರೆ. ಒಂದು ಮಳೆಗೆ ಹಿಂಗಾದ್ರೆ ನಿರಂತರ 4-5 ದಿನ ಇದೇ ರೀತಿ ಮಳೆ ಬಂದ್ರೆ ನಾವ್ ಎಲ್ಲಿಗೆ ಹೋಗೋದು ಅಂತ ಹೇಳಿ ಪರಿತಪಿಸ್ತಾ ಇದ್ದಾರೆ. ಮಳೆ ಬಂದ್ರೆ ಸಾಕು, ನೀರೆಲ್ಲ ಬಡಾವಣೆಯ ಒಳಗಡೆ ನುಗ್ಗುತ್ತೆ, ಮನೆಯೊಳಗೆಲ್ಲ ಬರುತ್ತೆ, ಮನೆಯಲ್ಲಿದ್ದಂತ ಎಲ್ಲ ವಸ್ತುಗಳು ಕೊಚ್ಕೊಂಡು ಹೋಗುತ್ತೆ ಆ ನೀರಿನಲ್ಲಿ. ನಾವಂತೂ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಎಲ್ಲಿಗೆ ಹೋಗೋದಪ್ಪ ರಾತ್ರಿ ಎಲ್ಲ ಮಳೆ ಬಂದ್ರೆ ಅಂತ ಹೇಳಿ ಜನ ಆತಂಕದಲ್ಲಿದ್ದಾರೆ. ನೋಡಿ, ಮನೆಯೊಳಗೆ ನೀರು ನುಗ್ಗಿ ಅವಾಂತರ. ಒಂದ್ ಕಡೆಯಲ್ಲಿ ಹುಬ್ಬಳ್ಳಿಯಲ್ಲಿ ತುಂಬಿ ಹರಿತಾ ಇರುವ ಕಾಲುವೆಗಳು, ಹಳ್ಳ ಕೊಳ್ಳಗಳು, ಸಿಬ್ಬಂದಿ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಇನ್ನೊಂದು ಕಡೆಯಲ್ಲಿ ವ್ಯಕ್ತಿಯೊಬ್ಬ ಕೊಚ್ಕೊಂಡು ಹೋಗಿದ್ದಾನೆ. ಶೋಧ ಕಾರ್ಯ ಮಾಡ್ತಾ ಇರೋದು ಹುಬ್ಬಳ್ಳಿಯಲ್ಲಿ. ಒಂಟಿ ಮನೆ ಜಲಾವೃತವಾಗಿ ಅವರನ್ನ ರೆಸ್ಕ್ಯೂ ಮಾಡಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಪೊಲೀಸರು. ಧಾರವಾಡದ ಬೆಣ್ಣೆಹಳ್ಳದಲ್ಲಂತೂ ತುಂಬಿ ಹರಿದು ಜಿಲ್ಲೆಗೂ ಕೂಡ ವರುಣಾಘಾತ. ವಡಗೇರಾದ ಕೋನಾಲ ಗ್ರಾಮ ಜಲಾವೃತವಾಗಿದೆ. ಮಳೆ ನೀರು ನುಗ್ಗಿ ಕೆರೆಯಂತಾಗಿದೆ. ಬಡಾವಣೆಗಳಲ್ಲೆಲ್ಲ ನೀರು ನುಗ್ಗಿ ಜನ ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ವಡಗೇರಾದ ಗೋನಾಲ ಗ್ರಾಮ ಜಲಾವೃತವಾಗಿದೆ. ನಡುಗಡ್ಡೆ ಅಂತಾದಂತ ಗ್ರಾಮಗಳನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆ ಮಳೆ ನೀರು ನುಗ್ಗಿ ಕೆರೆಯಂತಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಗೋನಾಲ ಗ್ರಾಮ ಜಲಾವೃತವಾಗಿದೆ. ವಡಗೇರಾದ ಗೋನಾಲ ಗ್ರಾಮ. ಯಾದಗಿರಿಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಇದು ಯಾದಗಿರಿಯಲ್ಲಿ ಗ್ರಾಮ ಜಲಾವೃತವಾಗಿದೆ. ಕೆರೆಯಂತಾದ ಬಡಾವಣೆ ಒಳಗಡೆ ನೀರು ತುಂಬಿಕೊಂಡಿದ್ರೆ ಅದನ್ನ ಬಕೆಟ್ ನಲ್ಲಿ ಎಲ್ಲ ಹೊರಗಡೆ ಹಾಕ್ತಾ ಇರುವಂತಹ ದೃಶ್ಯ. ಚಿಕ್ಕ ಮಕ್ಕಳೆಲ್ಲ ಓಡಾಡ್ತಿರೋದು. ನಿನ್ನೆ ಸುರಿದಂತ ಮಳೆ ತಂದಿರುವಂತ ಅವಾಂತರ ಇದು. ಕೆರೆಯಂತಾಗಿದೆ ಬಡಾವಣೆ. ಗ್ರಾಮ ಜಲಾವೃತವಾಗಿದೆ. ಬಿಟ್ಟು ಬಿಡದೆ ಮಳೆ ಬರ್ತಾನೆ ಇದೆ. ದುತ್ತಂತ ಹೇಳಿ ಮಳೆ ಬಂದ್ರಿಂದಾಗಿ ಜನ ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ದಾರೆ. ಮಳೆ ನೀರಿನಲ್ಲಿ ಜನ ನಿದ್ದೆ ಮಾಡದೆ ಎಷ್ಟು ಬೇಗ ಮಳೆ ಕಡಿಮೆ ಆಗುತ್ತಂತ ಹೇಳಿ ನೋಡ್ತಾ ಇದ್ರು. ಈಗ ಬೆಳಿಗ್ಗೆ ಕೊಂಚ ವಿರಾಮ ಕೊಟ್ಟಿದೆ ಮಳೆ. ಆದ್ರೂ ಕೂಡ ಮಳೆ ನಿರಂತರವಾಗಿ ಸುರಿಯುವಂತ ಮುನ್ಸೂಚನೆಯೂ ಕೂಡ ಇದೆ. ಹೀಗಾಗಿ ಜನ ಅಂತೂ ಆತಂಕದಲ್ಲಿದ್ದಾರೆ. ಒಂದು ಮಳೆಗೆ ಹಿಂಗಾದ್ರೆ ನಿರಂತರ 4-5 ದಿನ ಇದೇ ರೀತಿ ಮಳೆ ಬಂದ್ರೆ ನಾವ್ ಎಲ್ಲಿಗೆ ಹೋಗೋದು ಅಂತ ಹೇಳಿ ಪರಿತಪಿಸ್ತಾ ಇದ್ದಾರೆ. ಮಳೆ ಬಂದ್ರೆ ಸಾಕು, ನೀರೆಲ್ಲ ಬಡಾವಣೆಯ ಒಳಗಡೆ ನುಗ್ಗುತ್ತೆ, ಮನೆಯೊಳಗೆಲ್ಲ ಬರುತ್ತೆ, ಮನೆಯಲ್ಲಿದ್ದಂತ ಎಲ್ಲ ವಸ್ತುಗಳು ಕೊಚ್ಕೊಂಡು ಹೋಗುತ್ತೆ ಆ ನೀರಿನಲ್ಲಿ. ನಾವಂತೂ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಎಲ್ಲಿಗೆ ಹೋಗೋದಪ್ಪ ರಾತ್ರಿ ಎಲ್ಲ ಮಳೆ ಬಂದ್ರೆ ಅಂತ ಹೇಳಿ ಜನ ಆತಂಕದಲ್ಲಿದ್ದಾರೆ.
ನೋಡಿ, ಮನೆಯೊಳಗೆ ನೀರು ನುಗ್ಗಿ ಅವಾಂತರ. ಒಂದ್ ಕಡೆಯಲ್ಲಿ ಹುಬ್ಬಳ್ಳಿಯಲ್ಲಿ ತುಂಬಿ ಹರಿತಾ ಇರುವ ಕಾಲುವೆಗಳು, ಹಳ್ಳ ಕೊಳ್ಳಗಳು, ಸಿಬ್ಬಂದಿ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಇನ್ನೊಂದು ಕಡೆಯಲ್ಲಿ ವ್ಯಕ್ತಿಯೊಬ್ಬ ಕೊಚ್ಕೊಂಡು ಹೋಗಿದ್ದಾನೆ, ಶೋಧ ಕಾರ್ಯ ಮಾಡ್ತಾ ಇರೋದು ಹುಬ್ಬಳ್ಳಿಯಲ್ಲಿ. ಒಂಟಿ ಮನೆ ಜಲಾವೃತವಾಗಿ ಅವರನ್ನ ರೆಸ್ಕ್ಯೂ ಮಾಡಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಪೊಲೀಸರು. ಧಾರವಾಡದ ಬೆಣ್ಣೆಹಳ್ಳದಲ್ಲಂತೂ ತುಂಬಿ ಹರಿದು ಜಿಲ್ಲೆಗೂ ಕೂಡ ವರುಣಾಘಾತ. ವಡಗೇರಾದ ಕೋನಾಲ ಗ್ರಾಮ ಜಲಾವೃತವಾಗಿದೆ. ಮಳೆ ನೀರು ನುಗ್ಗಿ ಕೆರೆಯಂತಾಗಿದೆ. ಬಡಾವಣೆಗಳಲ್ಲೆಲ್ಲ ನೀರು ನುಗ್ಗಿ ಜನ ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ವಡಗೇರಾದ ಗೋನಾಲ ಗ್ರಾಮ ಜಲಾವೃತವಾಗಿದೆ. ನಡುಗಡ್ಡೆ ಅಂತಾದಂತ ಗ್ರಾಮಗಳನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆ ಮಳೆ ನೀರು ನುಗ್ಗಿ ಕೆರೆಯಂತಾಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಗೋನಾಲ ಗ್ರಾಮ ಜಲಾವೃತವಾಗಿದೆ. ವಡಗೇರಾದ ಗೋನಾಲ ಗ್ರಾಮ. ಯಾದಗಿರಿಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಇದು ಯಾದಗಿರಿಯಲ್ಲಿ ಗ್ರಾಮ ಜಲಾವೃತವಾಗಿದೆ. ಕೆರೆಯಂತಾದ ಬಡಾವಣೆ ಒಳಗಡೆ ನೀರು ತುಂಬಿಕೊಂಡಿದ್ರೆ ಅದನ್ನ ಬಕೆಟ್ ನಲ್ಲಿ ಎಲ್ಲ ಹೊರಗಡೆ ಹಾಕ್ತಾ ಇರುವಂತಹ ದೃಶ್ಯ. ಚಿಕ್ಕ ಮಕ್ಕಳೆಲ್ಲ ಓಡಾಡ್ತಿರೋದು. ನಿನ್ನೆ ಸುರಿದಂತ ಮಳೆ ತಂದಿರುವಂತ ಅವಾಂತರ ಇದು. ಕೆರೆಯಂತಾಗಿದೆ ಬಡಾವಣೆ. ಗ್ರಾಮ ಜಲಾವೃತವಾಗಿದೆ. ಬಿಟ್ಟು ಬಿಡದೆ ಮಳೆ ಬರ್ತಾನೆ ಇದೆ. ದುತ್ತಂತ ಹೇಳಿ ಮಳೆ ಬಂದದ್ರಿಂದಾಗಿ ಜನ ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ದಾರೆ. ಮಳೆ ನೀರಿನಲ್ಲಿ ಜನ ನಿದ್ದೆ ಮಾಡದೆ ಎಷ್ಟು ಬೇಗ ಮಳೆ ಕಡಿಮೆ ಆಗುತ್ತೆ ಅಂತ ಹೇಳಿ ನೋಡ್ತಾ ಇದ್ರು. ಈಗ ಬೆಳಿಗ್ಗೆ ಕೊಂಚ ವಿರಾಮ ಕೊಟ್ಟಿದೆ ಮಳೆ. ಆದ್ರೂ ಕೂಡ ಮಳೆ ನಿರಂತರವಾಗಿ ಸುರಿಯುವಂತ ಮುನ್ಸೂಚನೆಯೂ ಕೂಡ ಇದೆ. ಹೀಗಾಗಿ ಜನ ಅಂತೂ ಆತಂಕದಲ್ಲಿದ್ದಾರೆ. ಒಂದು ಮಳೆಗೆ ಹಿಂಗಾದ್ರೆ ನಿರಂತರ 4-5 ದಿನ ಇದೇ ರೀತಿ ಮಳೆ ಬಂದ್ರೆ ನಾವ್ ಎಲ್ಲಿಗೆ ಹೋಗೋದು ಅಂತ ಹೇಳಿ ಪರಿತಪಿಸ್ತಾ ಇದ್ದಾರೆ. ಮಳೆ ಬಂದ್ರೆ ಸಾಕು, ನೀರೆಲ್ಲ ಬಡಾವಣೆಯ ಒಳಗಡೆ ನುಗ್ಗುತ್ತೆ, ಮನೆಯೊಳಗೆಲ್ಲ ಬರುತ್ತೆ, ಮನೆಯಲ್ಲಿದ್ದಂತ ಎಲ್ಲ ವಸ್ತುಗಳು ಕೊಚ್ಕೊಂಡು ಹೋಗುತ್ತೆ ಆ ನೀರಿನಲ್ಲಿ. ನಾವಂತೂ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಎಲ್ಲಿಗೆ ಹೋಗೋದಪ್ಪ ರಾತ್ರಿ ಎಲ್ಲ ಮಳೆ ಬಂದ್ರೆ ಅಂತ ಹೇಳಿ ಜನ ಆತಂಕದಲ್ಲಿದ್ದಾರೆ. ನೋಡಿ, ಮನೆಯೊಳಗೆ ನೀರು ನುಗ್ಗಿ ಅವಾಂತರ. ಒಂದ್ ಕಡೆಯಲ್ಲಿ ಹುಬ್ಬಳ್ಳಿಯಲ್ಲಿ ತುಂಬಿ ಹರಿತಾ ಇರುವ ಕಾಲುವೆಗಳು, ಹಳ್ಳ ಕೊಳ್ಳಗಳು, ಸಿಬ್ಬಂದಿ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಇನ್ನೊಂದು ಕಡೆಯಲ್ಲಿ ವ್ಯಕ್ತಿಯೊಬ್ಬ ಕೊಚ್ಕೊಂಡು ಹೋಗಿದ್ದಾನೆ, ಶೋಧ ಕಾರ್ಯ ಮಾಡ್ತಾ ಇರೋದು ಹುಬ್ಬಳ್ಳಿಯಲ್ಲಿ. ಒಂಟಿ ಮನೆ ಜಲಾವೃತವಾಗಿ ಅವರನ್ನ ರೆಸ್ಕ್ಯೂ ಮಾಡಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಪೊಲೀಸರು. ಧಾರವಾಡದ ಬೆಣ್ಣೆಹಳ್ಳದಲ್ಲಂತೂ ತುಂಬಿ ಹರಿದು